ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ತರ್ಕದ ಬಗ್ಗೆ ಒಂದಿಷ್ಟು ವಿವರಣೆ ಇದೆ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕ, ಅನವಸ್ಥಾ, ಕಲ್ಪನಾ, ಗೌರವ, ಶ್ರುತ, ದೃಷ್ಟ, ಹಾನಾದಯ, ದೂಷಣಾನುಮ ಅಂತ ಹೀಗೆ ಆಚಾರ್ಯರ ಮೂಲ ಇದೆ. ಇಲ್ಲಿ ನಾವು ತರ್ಕ ಅಂದರೆ ಏನು ಅನ್ನೋದನ್ನು ವಿವರಣದಲ್ಲಿ ಕೊಟ್ಟಿದ್ದಾರೆ. ಮೇಲೆ ಆ ಮೂಲದ ಅನುವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಏನು ಕೊಟ್ಟಿಲ್ಲ ಅವರು. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಪತ್ತಿ, ಅನವಸ್ಥಾ ಮೊದಲಾದ ದೋಷಗಳಿವೆ. ಆ ದೋಷಗಳನ್ನು ಆಪಾದಿಸುವುದೇ ತರ್ಕ ಅಂತ ಹೀಗೆ ಇಷ್ಟು ಮಾತ್ರ ಹೇಳಿದ್ದಾರೆ. ನಾವು ಆ ವಿವರಣದಲ್ಲಿರುವಂಥದ್ದು ಒಂದನ್ನು ಕೂಡ ಅವಲೋಕಿಸಬೇಕು. ವಿವರಣೆ ಒಂದು ಅಂತ ಅದಾದಮೇಲೆ ಅಥವಾ ಅಂತ ಮತ್ತೆ ಮುಂದೆ ಇನ್ನೊಂದಿದೆ, ತರ್ಕ ತಾನೇ ಸಾಧ್ಯವನ್ನು ಸಾಧನೆ ಮಾಡ್ತದಂತ. ಅದೇನು ನಮಗೆ ಬೇಕಾಗಿಲ್ಲ, ಒಂದು ಮಾತ್ರ ಅದರಲ್ಲಿ ಹೇಳಿರ್ತಾನೆ. ಈ ತಾರ್ಕಿಕರ ದೃಷ್ಟಿಯಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಹೀಗೆ ಮೂರು ಪ್ರಮಾಣಗಳಿವೆ. ಪ್ರತ್ಯಕ್ಷ, ಅನುಮಾನ, ಆಗಮ ಮತ್ತು ಉಪಮಾನ ಅಂತ ಹೇಳಿ. ಈ ತರ್ಕ ಅಂತನ್ನೋದು ಯಾವುದೇ ಪ್ರಮಾಣವನ್ನು, ಯಾವುದೇ ವಿಷಯವನ್ನು ಸಾಧನೆ ಮಾಡೋದಿಲ್ಲ. ಆದ್ದರಿಂದ ಅದು ಪ್ರಮಾಣ ಅಲ್ಲ ಅಂತ ತಾರ್ಕಿಕರು ಮೊದಲಾದವರು ಅಭಿಪ್ರಾಯ ಪಡ್ತಾರೆ. ಆದರೆ ಅದು ಅನುಮಾನ ಪ್ರಮಾಣದಲ್ಲೇ ಸೇರ್ತದೆ ಅಂತ ನಮ್ಮ ಸಿದ್ಧಾಂತ ಇದೆ. ಅದೇನು ಹಾಗಾದರೆ ತರ್ಕ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೋಬೇಕು. ತರ್ಕ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಅದು ಏನನ್ನಾದರೂ ಹೊಸ ವಿಷಯವನ್ನು ಸಾಧನೆ ಮಾಡ್ತದೋ ಇಲ್ಲೋ ಅಂತ ಅನ್ನೋದನ್ನು ನಮಗೆ ಮುಂದೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ಈ ಅನುಮಾನಕ್ಕೆ ಏನು ಸಮಸ್ಯೆಗಳನ್ನ ಹೇಳ್ತಾರೆ, ಚರ್ಚೆ ನಡೆದಾಗ ಹೇಗೆ ನಡೀತದೆ ಅಂತ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತಾರೆ. ಇದೊಂದು ಮಾಡೆಲ್ ಅನುಮಾನ. ದೊಡ್ಡ ದೊಡ್ಡ ವಾದಿಗಳ ನಡುವೆ ಪರ್ವತದಲ್ಲಿ ವನ್ನಿ ಇದೆಯೋ ಇಲ್ವೋ ಅಂತ ಯಾರು ಆಲೋಚನೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಆದರೆ ಬೇರೆ ಬೇರೆ ವಾದಿಗಳು ತಮ್ಮ ತಮ್ಮ ಸಾಧ್ಯವನ್ನು ತಮ್ಮದೇ ಆದ ಹೇತುವಿನ ಮೂಲಕ ಸಾಧನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಈಗ ವಾದಿಯಾದವನು ಒಂದು ಹೇತುವಿನಿಂದ ಒಂದು ಸಾಧ್ಯವನ್ನು ಸಾಧನೆ ಮಾಡ್ತಾನೆ. ಆವಾಗ ಪ್ರತಿವಾದಿಯಾದವನು ಏನು ಮಾಡ್ತಾನೆ, ಅದೇನು ಆ ಹೇತುವಿಗೂ ಸಾಧ್ಯಕ್ಕೂ ಏನು ಸಂಬಂಧ, ಹೇತು ಇದ್ರೆ ಸಾಧ್ಯ ಯಾಕೆ ಇರಬೇಕು, ಹೇತು ಇರ್ಲಿ ಬಿಡಿ, ಸಾಧ್ಯ ಇರುವುದು ಬೇಡ, ನೀವು ಹೇಳುವುದು ಸಾಧ್ಯ ಅಲ್ಲಿ ಇರುವುದೇ ಬೇಡ ಅಂತ ಹೀಗೆ ಅದಕ್ಕೊಂದು ಅಪ್ರಯೋಜಕತಾ ಶಂಕ ಅಂತ ಕರೀತಾರೆ ಅದನ್ನು ಶಾಸ್ತ್ರದಲ್ಲಿ. ಹೇತು, ನೀವು ಹೇಳಿದ ಹೇತು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಪ್ರಯೋಜಕ ಆಗಿದೆ, ಸಮರ್ಥಕ ಆಗಿ, ಪ್ರಯೋಜಕ ಅಂದರೆ ಸಮರ್ಥ ಅಂತ ನಿಮ್ಮ ಅಭಿಪ್ರಾಯ. ಆದರೆ ಆ ಹೇತುವಿಗೂ ಆ ಸಾಧ್ಯಕ್ಕೂ ಏನು ಸಂಬಂಧ, ಅದನ್ನು ಯಾಕೆ ಆ ಹೇತು ಸಾಧ್ಯವನ್ನು ಸಮರ್ಥನೆ ಮಾಡಬೇಕು ಅಂತ ಹೀಗೆ ಅವರೊಂದು ಪ್ರಶ್ನೆ ಮಾಡ್ತಾರೆ. ಶಂಕ ಅಂದರೆ ಆಕ್ಷೇಪ ಅಂತ ಅರ್ಥ. ಅಪ್ರಯೋಜಕತಾ ಶಂಕ ಅಂದರೆ ನೀವು ಪ್ರಯೋಗ ಮಾಡಿದ ಹೇತು ಅದು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಸಮರ್ಥವೇ ಅಲ್ಲ, ಪ್ರಯೋಜಕನೇ ಅಲ್ಲ ಅಂತ ಹೀಗೆ ಒಂದು ಆಕ್ಷೇಪ ಮಾಡ್ತಾರೆ. ಆ ಥರ ಮಾಡಿದಾಗ ಆವಾಗ ವಾದಿಯಾದವನು, ಯಾರು ಅನುಮಾನವನ್ನು ಹೇಳಿದಾನೋ ಅವನು ಒಂದು ವೇಳೆ ಹೇತು ಇಲ್ಲದೆ ಹೋದರೆ ಸಾಧ್ಯವೂ ಕೂಡ ಒಂದು ವೇಳೆ ಸಾಧ್ಯ ಇಲ್ಲದೆ ಹೋದರೆ ಹೇತುವು ಕೂಡ ಇಲ್ಲದೇ ಇರಬೇಕಾಗಿತ್ತು. ನಾನು ಈ ಸಾಧ್ಯವನ್ನು ಈ ಹೇತುವಿನ ಮೂಲಕ ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದೇನಲ್ಲ, ಯಾಕೆ ಹೊರಟಿದ್ದೀನಿ, ಅವೆರಡಕ್ಕೆ ವ್ಯಾಪ್ತಿ ಇದೆ. ಒಂದು ವೇಳೆ ನೀವು ಸಾಧ್ಯವನ್ನು ಒಪ್ಪದೆ ಹೋದರೆ ಹೇತುವನ್ನು ಕೂಡ ಒಪ್ಪುವುದು ಸಾಧ್ಯ ಇಲ್ಲ, ಹೇತುವು ಕೂಡ ಅಲ್ಲಿರುವುದೇ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ನೀವು ಅದನ್ನು ಒಪ್ಪಲೇಬೇಕು ಅಂತ ಅವನು ಸಮರ್ಥನೆ ಮಾಡಬೇಕಾಗ್ತದೆ. ಅದನ್ನು ಈಗ ಉದಾಹರಣೆ ರೂಪದಲ್ಲಿ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನಕ್ಕೇನೆ ಇಟ್ಕೊಳ್ಳೋಣ. ಅಲ್ಲಿ ತರ್ಕ್ಯತೆ ಇತಿ ತರ್ಕ, ಅನಿಷ್ಟವನ್ನು ಆಪಾದಿಸುವ ಮೂಲಕ ಹೇತುವು ಸಾಧ್ಯ ವ್ಯಾಪ್ಯ ಎಂದು ಸಾಧಿಸುತ್ತಿದೆ ತರ್ಕ ಅಂತಿದೆಯಲ್ಲ, ಅದನ್ನು ಆಮೇಲೆ ಹೇಳ್ತೇನೆ, ಅದನ್ನು ಬಿಡಿ. ಇಲ್ಲಿ ಬೆಂಕಿ ಇದೆ ಯಾಕೆಂದರೆ ಹೊಗೆ ಇರುವುದರಿಂದ ಅಂತ ಮೊದಲು ಅನುಮಾನ ಪ್ರಯೋಗ ಮಾಡಿದೆ. ಇದು ವಾದಿಯಾದವನು ಪ್ರಯೋಗ ಮಾಡಿದ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ. ಅದಕ್ಕೆ ಪ್ರತಿವಾದಿಯಾದವನು ಏನು ಮಾಡಿದ, ವನ್ಹಿ ಧೂಮ ಅಸ್ತು ವನ್ಹಿರ್ಮ ಅಸ್ತು, ಅದಲ್ಲಿಲ್ಲ, ಬೇರೆ ಬೇರೆ ಕಡೆ ಆ ಥರ ನಡೀತಿರ್ತದೆ ಅನ್ನೋದಕ್ಕಾಗಿ ಅದನ್ನು ಹೇಳ್ತಿದ್ದೇನೆ. ಧೂಮ ಇರಲಿ, ಆದರೆ ವನ್ಹಿ ಯಾಕಿರಬೇಕು ಅಂತ ಇವನು ಪ್ರಶ್ನೆ ಮಾಡ್ತಾನೆ ಪ್ರತಿವಾದಿಯಾದವನು. ಆಗ ವಾದಿ ಏನು ಮಾಡ್ತಾನೆ, ನೀವು ಬೆಂಕಿಯನ್ನು ಒಪ್ಪದೆ ಹೋದರೆ, ಬೆಂಕಿ ಇಲ್ಲ ಅಂತ ಆದರೆ ಹೊಗೆಯೂ ಕೂಡ ಇರುವುದು ಸಾಧ್ಯ ಇಲ್ಲ, ಹೊಗೆ ಇರಬೇಕಾದ್ರೆ ಬೆಂಕಿ ಇರಲೇಬೇಕಾಗ್ತದೆ, ಅವೆರಡರ ನಡುವೆ ವ್ಯಾಪ್ತಿ ಇದೆ ಅಂತ ಅವನು ವಾದಿಯಾದವನು ತನ್ನ ಅನುಮಾನವನ್ನು ಸಮರ್ಥಿಸ್ಕೋಬೇಕಾಗ್ತದೆ. ಹೀಗೆ
ಬೆಂಕಿ ಇಲ್ಲದೆ ಹೋದ್ರೆ ಹೊಗೆಯೂ ಇಲ್ಲದೆ ಇರಬೇಕಾದೀತು ಅಂತ ಅವನೇನು ಹೇಳ್ತಾನಲ್ಲ, ಇದನ್ನೇ ತರ್ಕ ಅಂತ ನೋಡಿ. ಅದನ್ನೇ ಸಂಸ್ಕೃತದಲ್ಲಿ ಯದ್ಯತ್ರ ವನ್ಹಿರ್ ನ ಸ್ಯಾತ್ ತರ್ಹಿ ಧೂಮಪಿ ನ ಸ್ಯಾತ್. ವನ್ಹಿ ಒಂದು ವೇಳೆ ಇಲ್ಲದೆ ಹೋದ್ರೆ ಅಲ್ಲಿ ಧೂಮವು ಕೂಡ ಇಲ್ಲದೆ ಇರಬೇಕಾದೀತು ಅಂತ, ಇದನ್ನೇ ತರ್ಕ ಅಂತಾರೆ. ಈ ತರ್ಕ ಅನ್ನೋದು ಆ ಮೂಲ ಅನುಮಾನ ಏನಿದೆ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ, ಆ ಅನುಮಾನಕ್ಕೆ ಸಹಾಯಕವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಅದು ಕೂಡ ಪ್ರಮಾಣವೇ ಆಗಿದೆ ಅಂತ ನಮ್ಮ ತಾತ್ಪರ್ಯ. ನೀನು ಚೆನ್ನಾಗಿ ಓದಿದ್ರೆ ಮಾತ್ರ ಪಾಸ್ ಆಗ್ತೀಯ, ಹಾಗಾಗಿ ಪಾಸ್ ಆಗಬೇಕಾದ್ರೆ ಓದಬೇಕು ಅಂತ ಹೀಗೆ ನಾವು ಹೇಳ್ತೀವಿ. ಆ ಥರ ಆವಾಗ ಅವನು ನಾನ್ಯಾಕೆ ಓದಬೇಕು ಅಂತಂದರೆ, ನೀನು ಓದದೆ ಹೋದರೆ ಪಾಸೂ ಆಗೋದಿಲ್ಲ ಅಂತ ಅವನಿಗೆ ವಾಪಸ್ ಒಂದು ತರ್ಕ ಹೇಳ್ತೇವೆ. ಆದ್ದರಿಂದ ಓದದೆ ಹೋದರೆ ಪಾಸ್ ಆಗೋದಿಲ್ಲ, ಓದಿದ್ರೆ ಮಾತ್ರ ಪಾಸ್ ಆಗ್ತೇವೆ ಅಂತ ಹೀಗೆ ಅವನಿಗೆ ನಾವು ತೋರಿಸಿಕೊಡ್ತೇವೆ. ಹೇಳುವವನು ಯಾವುದೋ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿರ್ತಾನೆ, ಅದಕ್ಕೆ ಅದನ್ನು ಕೇಳುವವನು ಅಲ್ಲಿ ಹೇತು ಇರಲಿ, ಸಾಧ್ಯ ಆಗಿರಬೇಕು, ನಾನು ಒಪ್ಪೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದೆ ಅಥವಾ ವ್ಯಾಪ್ತಿ ಇದೆ. ವ್ಯಾಪ್ತಿ ಇರೋದ್ರಿಂದ ನಾನು ಹೇಳಿದ್ದೇನೆ ಒಪ್ಪಬೇಕು. ನೀನು ಸಾಧ್ಯವನ್ನು ಒಪ್ಪದೆ ಹೋದರೆ ಹೇತುವನ್ನು ಕೂಡ ಅಲ್ಲಿ ಇಲ್ಲದೆ ಇರಬೇಕಾಗಿತ್ತು, ನೀನು ಪಾಸೂ ಕೂಡ ಆಗದೆ ಇರಬೇಕಾಗಿತ್ತು. ಪಾಸೂ ಆಗದೆ ಇರಬೇಕಾಗಿತ್ತು ಅಂತ ಅನ್ನೋದು ಅನಿಷ್ಟ ಅವನಿಗೆ, ಅವನು ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಾಸ್ ಆಗಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ. ಹಾಗಾದರೆ ಪಾಸ್ ಆಗಬೇಕು ಅಂತಿದ್ರೆ ನೀನು ಓದಬೇಕು ಅಂತ ಅವನಿಗೆ ನಾವು ಅನುಮಾನ ಪ್ರಯೋಗ ಮಾಡಿ ತೋರಿಸ್ತೇವೆ. ಹಾಗೇನೆ ಪರ್ವತದಲ್ಲಿ ವನ್ಹಿ ಇದೆ ಯಾಕೆಂದರೆ ಧೂಮ ಇರುವುದರಿಂದ ಅಂತ ನಾವು ಅನುಮಾನ ಪ್ರಯೋಗ ಮಾಡಿದಾಗ ಅಲ್ಲಿ ಅದಕ್ಕೆ ವ್ಯಾಪ್ತಿನೂ ತೋರಿಸ್ತೀವಿ, ದೃಷ್ಟಾಂತ ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಇದಾದ ಮೇಲೆ ಪರ್ವತದಲ್ಲಿ ಧೂಮ ಇರಲಿ, ಹೇತು ಇರಲಿ, ಆದರೆ ವನ್ಯ ಯಾಕಿರಬೇಕು ಅಂತ ಒಂದು ಪ್ರಶ್ನೆ ಮಾಡಿದರೆ, ಒಂದು ವೇಳೆ ವನ್ಯ ಇಲ್ಲದೆ ಹೋದರೆ ಧೂಮವೂ ಇಲ್ಲದೆ ಇರಬೇಕಾಗಿತ್ತು. ಪ್ರತ್ಯಕ್ಷ ಸಿದ್ಧವಾದಂತಹ ಧೂಮ ಅಲ್ಲಿ ಇಲ್ಲದೆ ಇರಬೇಕಾದಿತ್ತು ಅಂತ ನೀವು ಒಪ್ಲಿಕ್ಕೆ ತಯಾರಿದ್ದೀರಾ? ಹಾಗಿಲ್ಲ. ಅದು ನಿಮ್ಮ ಕಣ್ಣಿಗೆ ಕಂಡಿದೆ, ಕಣ್ಣಿಗೆ ಕಂಡದನ್ನು ಬಿಡುವುದು ಯೋಗ್ಯ ಅಲ್ಲ, ಅದು ಪರಿತ್ಯಾಗ ಮಾಡುವುದು ಸರಿಯಲ್ಲ. ಅದನ್ನು ಒಪ್ಪಲೇಬೇಕಾಗ್ತದೆ, ಕಣ್ಣಿಗೆ ಕಂಡದನ್ನು ಒಪ್ಪಲೇಬೇಕಾಗ್ತದೆ. ಕಣ್ಣಿಗೆ ಕಂಡದನ್ನು ಅಪಲಾಪ ಮಾಡೋದು ಸರಿಯಲ್ಲ, ರಿಜೆಕ್ಟ್ ಮಾಡೋದು ಸರಿಯಲ್ಲ. ರಿಜೆಕ್ಟ್ ಮಾಡಬಾರ್ದು, ಅದನ್ನು ಒಪ್ಪಬೇಕು ಅಂತಂದರೆ ಹಾಗೆ ಅದಕ್ಕೊಂದು ಕಾರ್ಯ ತೋರಿಸ್ಬೇಕು, ಅದಕ್ಕೊಂದು ಕಾರಣ ತೋರಿಸ್ಬೇಕು. ಕಾರಣ ತೋರಿಸೋದು ಅಂದರೆ ಅದು ಆ ವನ್ಹಿನೇ ಅದಕ್ಕೆ ಧೂಮ ಹುಟ್ಟಲಿಕ್ಕೆ ಕಾರಣ. ಧೂಮ ಇದಾದ್ರಿಂದ ವನ್ಹಿ ಅಲ್ಲಿದ್ದೇ ಇದೆ ಅಂತ ಅರ್ಥ. ಆದರೆ ವನ್ಹಿಯನ್ನು ತಿಳ್ಕೊಳ್ಳಿಕ್ಕೆ ಧೂಮ ಅಂತ ಅನ್ನೋದು ಹೇತು ಅಂತ ಅನಿಸಿಕೊಂಡಿದೆ, ಹೀಗದು ತಾತ್ಪರ್ಯ. ಆದ್ದರಿಂದ ತರ್ಕ ಯಾಕೆ ಪ್ರಯೋಗ ಮಾಡ್ತಾರೆ ಅಂದರೆ, ಇಲ್ಲಿ ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಧೂಮವೂ ಇಲ್ಲದೆ ಇರಬೇಕಾಗಿತ್ತು ಅಂತ ಹೇಳಿ ಮುಗಿಸುವುದು ಅಷ್ಟೇ. ತರ್ಕ ಅಂತ ಅನ್ನೋದು ಕೇವಲ ಒಂದು ಅಭ್ಯಾಸಕ್ಕಾಗಿ, ಮೋಜಿಗಾಗಿ ಯಾರು ಪ್ರಯೋಗ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಹೊಗೆ ಇದೆ ಅಂದರೆ ಧೂಮವೂ ವನ್ಹಿಯೂ ಇರಲೇಬೇಕು ಅಂತ ಸಾಧನೆ ಮಾಡಲಿಕ್ಕೆ ಅದು ಸಹಾಯಕ ಆಗ್ತದೆ. ಹೀಗೆ ಧೂಮಕ್ಕೆ ಬೆಂಕಿಯಿಂದ ವ್ಯಾಪ್ತಿ ಇದೆ ಅಂತ ತೀರ್ಮಾನ ಆಗುವುದರಿಂದ ಕೊನೆಗೆ ಧೂಮದಿಂದ ಅಗ್ನಿಯನ್ನು ಸಾಧನೆ ಮಾಡಲಿಕ್ಕೆ ತರ್ಕ ಅಂತಂದು ಸಹಕಾರಿ ಆಗ್ತದೆ. ಆದ್ದರಿಂದ ತರ್ಕವು ಕೂಡ ಅನುಮಾನ ಪ್ರಮಾಣಕ್ಕೆ ಅನುಗ್ರಾಹಕ ಅಂದರೆ ಸಹಾಯಕ ಆಗಿದೆ ಅಂತ ಅದರ ಅರ್ಥ. ಅನುಗ್ರಹ ಅಂದರೆ ಕೇವಲ ಭಗವಂತ ಭಕ್ತನಿಗೆ ಮಾಡುವ ಅನುಗ್ರಹ ಅಂತ ಮಾತ್ರ ಅರ್ಥ ಅಲ್ಲ, ಅನುಗ್ರಹ ಅಂದರೆ ಸಹಾಯ ಅಂತ ಅರ್ಥ. ಈ ತರ್ಕ ಅಂತನ್ನೋದು ಆ ಮೂಲ ಅನುಮಾನಕ್ಕೆ, ಬೇಸಿಕ್ ಅನುಮಾನಕ್ಕೆ ಸಹಾಯಕ ಆಗೋದ್ರಿಂದ ಅದು ಪ್ರಮಾಣ ಆಗಿದೆ ಅಂತ ತಾತ್ಪರ್ಯ. ನಾವು ನೋಡ್ತಾ ಇರುವಂಥ ಪ್ಯಾರಾಗ್ರಾಫ್ನಲ್ಲಿ ತರ್ಕ ಅಂತ ಅನ್ನೋದಕ್ಕೆ ಅರ್ಥ ಕೊಟ್ಟಿದ್ದಾರೆ. ತರ್ಕ್ಯತೆ ಅಂದರೆ ಊಹಿಸಲ್ಪಡುತ್ತದೆ ಅಂತ ಹೀಗರ್ಥ. ತರ್ಕ ಮಾಡುವುದು ಅಂದರೆ ತರ್ಕ, ಊಹ, ಅನುಮಾನ ಇವೆಲ್ಲವೂ ಕೂಡ ಸಮಾನಾರ್ಥಕವಾದಂಥ ಶಬ್ದಗಳು. ಅನಿಷ್ಟವನ್ನು ಆಪಾದಿಸುವ ಮೂಲಕ ಹೇತುವು ಸಾಧ್ಯದ ವ್ಯಾಪ್ತಿ ಉಳ್ಳದ್ದು, ಸಾಧ್ಯ ವ್ಯಾಪ್ಯ ಅಂತಲ್ಲಿ ಶಬ್ದ ಇದೆ, ಹೇತುವು ಸಾಧ್ಯ ವ್ಯಾಪ್ತಿ ಉಳ್ಳದ್ದು ಅಂತ ಹೀಗೆ ತೋರಿಸಿಕೊಡ್ತದೆ. ಇದು ತರ್ಕ ಅಂತ ಅದರ ತಾತ್ಪರ್ಯ. ಒಂದು ವೇಳೆ ವನ್ಯವನ್ನು ಒಪ್ಪದೆ ಹೋದರೆ ಅಲ್ಲಿ ಧೂಮವನ್ನು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಧೂಮನು ಇರ್ಲಿಕ್ಕೆ ಸಾಧ್ಯವಿಲ್ಲ, ಧೂಮವು ಇರಬಾರ್ದಿತ್ತು ಅಂತ ನಾವು ಹೇಳ್ತೇವಲ್ಲ, ಅದು ಅನಿಷ್ಟ. ಅನಿಷ್ಟ ಅಂದರೆ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಅರ್ಥ. ಅನಿಷ್ಟ ಅಂದರೆ ಅಮಂಗಳ ಅಂತ ಹಾಗೆ ಅರ್ಥ ಅಲ್ಲ. ಇಷ್ಟ ಅಂತಂದರೆ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ, ಅನಿಷ್ಟ ಅಂದರೆ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಅಲ್ಲದೆ ಇರುವುದು. ವನ್ನಿ ಇಲ್ಲದೆ ಹೋದರೆ ಧೂಮವು ಇಲ್ಲದೇ ಇರಬೇಕಾದಿತ್ತು ಅಂತ ಹೇಳಿದರೆ ಆ ಧೂಮ ಅವರಿಗೆ ಬೇಕಾಗಿದೆ, ಆ ಧೂಮದ ಅಸ್ತಿತ್ವವನ್ನು ಅವರು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನಿಷ್ಟವನ್ನು ಆಪಾದಿಸುವ ಮೂಲಕ, ಆಪಾದಿಸುವುದು ಅಂದರೆ ಸಾಧನೆ ಮಾಡುವುದು ಅಂತ ಅರ್ಥ ಅಲ್ಲ, ತೋರಿಸುವುದು. ಒಂದು ವೇಳೆ ಹೀಗೆ ಧೂಮವು ಇಲ್ಲದೇ ಇರಬೇಕಾದೀತು ಅಂತ, ನೀನು ಓದದೆ ಹೋದರೆ ಪಾಸ್ ಆಗದೆ ಇರಬೇಕಾದೀತು ಅಂತ, ಇದನ್ನು ಆಪಾದನೆ ಅಂತ. ಈ ಥರ ಆಪಾದನೆ ಮಾಡುವ ಮೂಲಕ ಹೇತು ಸಾಧ್ಯ ವ್ಯಾಪ್ಯವಾಗಿದೆ, ಅಂದರೆ ಹೇತುವಿಗೆ ಸಾಧ್ಯದ ವ್ಯಾಪ್ತಿ ಇದೆ
ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಹೇತು ಇದ್ದರೆ ಸಾಧ್ಯ ಇರಲೇಬೇಕು ಅಂತ ಇಷ್ಟು ಸಮರ್ಥನೆ ಮಾಡಲಿಕ್ಕೆ ಈ ತರ್ಕ ಅಂತ ಅನ್ನೋದು ಕಾರಣ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.